ಹಾಸ್ಯ ನಟ ರಾಜು ತಾಳಿಕೋಟಿ ನಿಧನ ಹಿನ್ನೆಲೆ ಅಂತಿಮ ದರ್ಶನಕ್ಕಾಗಿ ವಿಜಯಪುರದ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ತೋಟದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಕಲಾವಿದರು ರಾಜಕಾರಣಿಗಳು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಕೂಡ ರಾಜು ತಾಳಿಕೋಟಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಫನ್ ಕಾರ್ಯವನ್ನು ಕುಟುಂಬಸ್ಥರು ನೆರವೇರಿಸಲಿದ್ದಾರೆ. ಭಗವಂತ ಅವ್ರಿಗೆ ಎಲ್ಲ ಆದ್ಯತೆ ಅವ್ರು ಇನ್ನೂ ಹೆಚ್ಚಿನ ತೀರ್ಮಾನಗಳವರಿಗೆ ಬದುಕಿಸುವಂತ ಆಸಕ್ತಿ ಅವರ ಅಭಿವೃದ್ಧಿಯನ್ನು ಒಳ್ಳೆ ಕಲಾವಿದರಿಂದ ನಾವು ಕುಟುಂಬ ಕೂಡ ಕಲಾವಿದರೇ ಇದ್ದಾರೆ. ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯದ ಬಗ್ಗೆ ಉದ್ಯಮಿ ಒಬ್ಬರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಸರ್ಕಾರದ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬಯೋಕಾನ್ ಪಾರ್ಕ್ಗೆ ವಿದೇಶಿ ಪ್ರತಿನಿಧಿಯೊಬ್ಬರು ಭೇಟಿ ಕೊಟ್ಟಿದ್ರು. ಅವರು ರಸ್ತೆ ಕಸದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಅವರಿಗೆ ನಾವು ಯಾವ ರೀತಿ ಉತ್ತರ ಕೊಡೋದು ಅಂತ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಡಿಕೆಶಿ ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ, ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶಗಳನ್ನು ನೀಡಿದೆ, ಇದು ಸಾಮೂಹಿಕ ಪ್ರಯತ್ನಕ್ಕೆ ಅರ್ಹವಾಗಿದೆ, ನಿರಂತರ ಟೀಕೆಗಲ್ಲ ಹೀಗಂತ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಕಿರಣ್ ಮಜುಮ್ದಾರ್ ಟ್ವೀಟ್ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. 1.5 ತಿಂಗಳಿನಿಂದ ಅನಿರೀಕ್ಷಿತ ಮಳೆಯಾಗ್ತಿದೆ, ಎಲ್ಲ ರಿಪೇರಿ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಟಾಸ್ಕ್ ಫೋರ್ಸ್ ಮಾಡಿದಾಗ ಕಿರಣ್ ಮಜುಮ್ದಾರ್, ಮೋಹನ್ ದಾಸ್ ಪೈ ಎಲ್ಲಿ ಇರ್ತಾರೆ? ಉದ್ಯಮಿಗಳದ್ದು ಅವರದ್ದೇ ಆದ ಕೊಡುಗೆ ಇದೆ. ಅವರು ಫೋನ್ ಮಾಡಿ ನಮ್ಮ ಬಳಿ ಮಾತನಾಡಬಹುದು. ಎಲ್ಲರೂ ಅವರವರ ಪಾತ್ರವನ್ನು ನಿರ್ವಹಿಸಿದ್ರೆ ರಾಜ್ಯಕ್ಕೆ ಒಳ್ಳೆಯದು ಅಂತ ಹೇಳಿದ್ರು. ಇನ್ನು ಕಿರಣ್ ಮಜುಮ್ದಾರ್ ಶಾ ಪೋಸ್ಟ್ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಬೆಂಗಳೂರಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಬೆಂಗಳೂರು ಕೂಡ ಅವರಿಗೆ ಎಲ್ಲವನ್ನ ಕೊಟ್ಟಿದೆ. ಇವಾಗ ಅವರು ಈ ರೀತಿ ಮಾತುಗಳನ್ನು ಹೇಳೋ ಅವಶ್ಯಕತೆ ಇರಲಿಲ್ಲ. ಪದೇ ಪದೇ ಮಾತನಾಡುವ ಉದ್ದೇಶವಾದರೂ ಏನು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಿರಣ್ ಮಜುಮ್ದಾರ್ ಅವರು ಬೆಂಗಳೂರಿಗೆ ಸಾಕಷ್ಟು ಬಯೋ ಮೆಡಿಸಿನ್ ನಲ್ಲಿ ಟೆಕ್ನಾಲಜಿಗೆ ಕಾಣಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯ ಅವೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಈಗಾಗಲೇ ಕಿರಣ್ ಮಜುಮ್ದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದ್ದಾರೆ. ಅವರಿಂದ ದಿವಸ ಇಷ್ಟೆಲ್ಲ ಗುಂಡಿಗಳು ದಿವಸ ಆಗಿದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಇನ್ನು ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತ. ಈಗ ಮಾಡ್ತಾ ಇದ್ದೀವಿ, ಸಮಯ ತೆಗೆದುಕೋತಾರೆ, ಜವಾಬ್ದಾರಿಯಿಂದ ನಾವು ನುಡಿಸ್ಕೋತೀವಂತಲ್ಲ, ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಕೆಲಸ ನಡೆದಿದೆ ಹೀಗಾಗಿ ಈಗ ಇದನ್ನು ಮಾತಾಡುವಂಥದ್ದು ಕಿರಣ್ ಮಜುಮ್ದಾರ್ಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲ ಅಂತ ಗೊತ್ತಿಲ್ಲ. ಕಿರಣ್ ಮಜುಮ್ದಾರ್ ಶಾ ಬೇಸರ ಹೊರಹಾಕಿದ ವಿಚಾರಕ್ಕೆ ಬಿಜೆಪಿಯ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ಈ ಸರ್ಕಾರದವರು ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಪ್ರತಿದಿನ ಭ್ರಷ್ಟಾಚಾರ, ಹಣ ಮಾಡಿಕೊಳ್ಳೋಕೆ ಸಮಯ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೂ ಕತ್ತಲು, ಕಸ, ಗುಂಡಿ, ಅವ್ಯವಸ್ಥೆಯಾಗಿದೆ. ನಿಜಕ್ಕೂ ನಮಗೆ ಅವಮಾನ, ನಾಡಿನ ಜನಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಿರಣ್ ಮಜುಮ್ದಾರ್ ಶಾ, ಮೋಹನ್ ದಾಸ್ ಪೈ ಸಾಕಷ್ಟು ಬಾರಿ ಹೇಳಿದ್ದಾರೆ, ಆದರೆ ಇವರಿಗೆ ಸರ್ಕಾರ ಬೆದರಿಸುವ ಕೆಲಸ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆಡಳಿತ ಮಾಡ್ತಿಲ್ಲ, ಪ್ರತಿದಿನ ಬರೀ ರಾಜಕೀಯ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಂಡು ದ್ವೇಷ, ಅಸೂಯೆ, ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಹಣ ಮಾಡ್ಕೊಳ್ಳೋಕ್ಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಇವರು ಪೂರ್ತಿ ಸಮಯವನ್ನು ಕೊಡ್ತಿದ್ದಾರೆ. ಹಾಗಾಗಿ ಇವತ್ತು ನಗರದಲ್ಲಿ ನೀವು ನೋಡ್ಬೋದು, ಎಲ್ಲೂ ಕತ್ತಲೆ, ಎಲ್ಲಿ ನೋಡ್ರೆ ಕಸ, ಎಲ್ಲಿ ನೋಡ್ರು ಗುಂಡಿ, ಎಲ್ಲಿ ನೋಡ್ರು ಅವ್ಯವಸ್ಥೆ. ಕಿರಣ್ ಮಜುಮ್ದಾರ್ ಅವರು, ಮೋಹನ್ ದಾಸ್ ಪೈ ಅವರು, ನಾರಾಯಣ ಮೂರ್ತಿ ಅವರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಕೂಡ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಿದ್ರು. ಗಾರ್ಬೇಜ್ ಸಿಟಿ ಇವತ್ತಿಡೀ ಪ್ರಪಂಚದಲ್ಲಿ ಬೆಂಗಳೂರಿನ ಗೌರವ ಹಾಳಾಗ್ತದೆ ಅಂತ ಹೇಳಿದಾಗ ಆವಾಗ ನೀವು ಎಷ್ಟು ಮಾತಾಡಿದ್ರಿ? ಇವತ್ತು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವ್ರು ಎಷ್ಟು ಮಾತಾಡಿದ್ರಿ, ಎಷ್ಟು ಅಪಪ್ರಚಾರವನ್ನು ಮಾಡಿದ್ರಿ? ಅವತ್ತು ನಾವು ಯಾರಾದ್ರೂ ಇಂಡಸ್ಟ್ರಿಯಲ್ಲಿ ನೀವು ಖಾಲಿ ಹೋಗು ಅಂತ ಹೇಳಿಲ್ಲ, ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಇವತ್ತು ಧಮಕಿಯನ್ನು ಆಗ್ತಾ ಇದ್ದೀರಿ. ಮೋಹನ್ ದಾಸ್ ಪೈ ಅವರು ಮಾತಾಡಿದ್ರೆ ಅವ್ರದ್ದು ಯಾವುದೋ ಒಂದು ಕಂಪ್ನಿಗಳಿಗೆ ಎಲ್ಲಿ ಟೈಟ್ ಮಾಡಬೇಕು, ಬೊಟ್ಟು ಟೈಟ್ ಮಾಡೋಂಥ ಕೆಲಸ ಮಾಡ್ತೀರಿ.
ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಸಿಟಿ ರವಿ, ಪ್ರತಿ ಸಂಘಟನೆಗೂ ಸಂಘಟಿತ ಆಗುವ ಹಕ್ಕನ್ನ ಸಂವಿಧಾನ ಕೊಟ್ಟಿದೆ. ಆದರೆ ಇವರು ವಿಭಜಿಸುವ ಸಂಚಲನ ಮಾಡ್ತಿದ್ದಾರೆ. ಆರ್ಎಸ್ಎಸ್ ಕಾಂಗ್ರೆಸ್ಗೆ ತಡೆಗೋಡೆಯಾಗಿದೆ. ಈಗಾಗಲೇ 3 ಬಾರಿ ನಿಷೇಧಿಸೋಕೆ ಯತ್ನ ಮಾಡಿದ್ರೆ ಅದು ಆಗಿರಲಿಲ್ಲ, ಈಗಲೂ ಆಗಲ್ಲ. ಇದರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಶಾಸಕ ಎಸ್ಆರ್ ವಿಶ್ವನಾಥ್, ಅರವಿಂದ್ ಬೆಲ್ಲದ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಂವಿಧಾನಿಕ ಮಾರ್ಗದಲ್ಲಿ ನಂಬಿಕೆ ಇಟ್ಟಿದೆ, ಸಾಂವಿಧಾನಿಕ ಸಂಸ್ಥೆಗಳ ಮೇಲೂ ನಂಬಿಕೆ ಇಟ್ಟಿದೆ, ಸಂಘಟಿತವಾಗುವಂಥ ಅಧಿಕಾರವನ್ನು ಕೊಡುತ್ತೆ. ಸಂವಿಧಾನ ಬಾಹಿರ ಅಲ್ಲ, ಇದು ಮೊದಲನೇದು ಅಲ್ಲ, ಕಡೆಯವರು ಅಲ್ಲ. ಭಾಳ ಸಾರಿ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಸಂವಿಧಾನ ಬಾಹಿರವಾಗಿದ್ದರೆ ಇಷ್ಟೊತ್ತಿಗೆ ನಿಷೇಧ ಮಾಡಿಬಿಡೋರು. ಬೇರೆ ಬೇರೆ ರೀತಿಯಲ್ಲಿ ಭಾರತವನ್ನು ಒಡಿಬೇಕು ಅನ್ನುವಂಥ ಸಂಚು ಹೊಸದೇನಲ್ಲ. ಅಂಥ ಸಂಚನ್ನು ವಿಫಲಗೊಳಿಸುವ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. 3 ಬಾರಿ ವಿಫಲರಾಗಿದ್ದಾರೆ, 4ನೇ ಬಾರಿನೂ ವಿಫಲರಾಗ್ತಾರೆ. ನಾವು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ, ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದನ್ನು ಪ್ರಶ್ನಿಸ್ತೀವಿ. ದೇಶಭಕ್ತಿಯ ಪರವಾಗಿ ಮಾತಾಡಿದವ್ರಿಗೆ ಇವರಿಗೆ ಎಲ್ಲೋ ಒಂದು ಕಡೆ ಉರಿ ಹತ್ಕೊಂತದೆ. ದೇಶ ವಿರೋಧಿಗಳಿಗೆ ಇವತ್ತುವರೆಗೂ ಅವ್ರು ಮಾತಾಡ್ತಾ ಇದ್ದಾರೆ. ಈದ್ ಮಿಲಾದ್ ಮೆರವಣಿಗೆಗಳನ್ನು ಎಲ್ಲಿ ಬೇಕಾದರೂ ಹೋಗ್ಬೋದು, ಪ್ರಾರ್ಥನೆಗಳನ್ನು ರಸ್ತೆಗಳಲ್ಲಿ ಕೂಡ ಮಾಡಿದ್ರು ಕೂಡ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ತಾರತಮ್ಯ ಯಾಕೆ ಮಾಡ್ತೀರಿ? ನಾವು ಮೂಲ ಹಿಂದೂಗಳು ಈ ದೇಶದಲ್ಲಿ. ಇನ್ನೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹವಾಸ ಗೊತ್ತಿಲ್ಲ, ಸುಮ್ಮನೆ ಇರ್ತಾರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿಕೊಂಡು. ಅವ್ರನ್ನೇನಾದರೂ ಕೆಣಕಿದ್ರೆ ಮಾತ್ರ ನಿಮ್ಮ ಬುಡಕ್ಕೆ ಕೈ ಇಡ್ತಾರೆ. ಇವರು ಎಲ್ಲ ಲೆಫ್ಟಿಸ್ಟ್ಗಳು. ಈ ನಮ್ಮ ಸಿದ್ದರಾಮಯ್ಯ ಏನದಾರಲ್ಲ, ಇವರು ಅಲ್ಟ್ರಾ ಲೆಫ್ಟಿಸ್ಟು. ಇವ್ರದ್ದು ಉದ್ದೇಶನ ನಾ ಹೇಳಿದ್ನಲ್ಲ, ನಿಜವಾಗಿ ಇವತ್ತು ರೈತರ ಭಾವನೆ ಐತಿ. ರೈತರೆಲ್ಲ ಕಡೆ ಕಣ್ಣೀರು ಸುರಿಸಾತಾರೆ. ಅದ್ರದ್ದು ಗಮನ ಬೇರೆ ಕಡೆ ಸೆಳ್ಸೋಕ್ಕಿಂತ ಗದ್ದಲ ಎಬ್ಬಿಸ್ಕೊಂತ, ಅನಾವಶ್ಯಕ ಗದ್ದಲ ಎಬ್ಬಿಸ್ಕೊಂತ ಕುತ್ಕೊಳ್ಳೋದು. ಅವ್ರಿಗೆ ಏನಾದರೂ ಸ್ವಲ್ಪ ಆದರೂ ಸೊನ್ನೆ ಸೂಕ್ಷ್ಮ ಅನ್ನೋದಿತ್ತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕೆಲಸ ಮಾಡತ್ತೈತಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವ್ಯಾಪ್ತಿ ಏನು, ಅದನ್ನು ಸ್ವಲ್ಪ ತಿಳ್ಕೊಳ್ಳೋ ಅಂಥೇಳಿ ನಾನು ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡ್ತೀನಿ. ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ವಿಚಾರದ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಶಾಸಕ ಯತ್ನಾಳ್, ಪ್ರಿಯಾಂಕ್ ಖರ್ಗೆಗೆ ತಾಕತ್ ಇದ್ರೆ ಅಕ್ರಮವಾಗಿ ಕಟ್ಟಿರೋ ಮಸೀದಿ, ಮದ್ರಸಾ ಮೊದಲು ತೆರವು ಮಾಡಲಿ. ಆರ್ಎಸ್ಎಸ್ನ ರದ್ದು ಮಾಡೋಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ತಾಲಿಬಾನ್ಗಳು. ಪ್ರಿಯಾಂಕ್ ಖರ್ಗೆ ಅಂಬೇಡ್ಕರ್ ಶಿಷ್ಯರಲ್ಲ, ನೆಹರು ಶಿಷ್ಯರು. ಈ ದೇಶಕ್ಕೆ ಏನೂ ಕೊಟ್ಟಿಲ್ಲ. 2028ಕ್ಕೆ ಜನರೇ ಇವರಿಗೆ ಉತ್ತರ ಕೊಡ್ತಾರೆ ಅಂತ ಕಿಡಿಕಾರಿದ್ರು. ಪ್ರಿಯಾಂಕಾ ಖರ್ಗೆಗೆ ತಾಕತ್ತು ದಮ್ಮಿದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಕೊಂಡಂತ ಮಸೂದೆ, ಮದ್ರಸಾಗಳೇನದಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ, ಮೊದಲು ಅದನ್ನು ಬಂದ್ ಮಾಡಿ. ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ, ಪ್ರಿಯಾಂಕಾ ಖರ್ಗೆ ತಾಲಿಬಾನದ ಪರವಾಗಿ ಮಾತಾಡುವಂತ ಏಲಾಗೋದು. ನಾ ಇಷ್ಟು ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ನೀವು ಅಂಬೇಡ್ಕರ್ ಒಂದು ಇವರಲ್ಲ, ಶಿಷ್ಯರಲ್ಲ. ಇವೆಲ್ಲ ಸೋನಿಯಾ ಗಾಂಧಿ ಶಿಷ್ಯರು, ಇವೆಲ್ಲ ನೆಹರು ಮಂತನ್ ಶಿಷ್ಯರು. ನೆಹರು ಈ ದೇಶಕ್ಕೆ ಏನು ಕೊಟ್ಟಿಲ್ಲ. ಆರ್ಎಸ್ಎಸ್ ನಿರ್ಬಂಧ ವಿಚಾರ ಹಿನ್ನೆಲೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆಯ ಕರೆಗಳು ಬರ್ತಿವೆಯಂತೆ. ಈ ಬಗ್ಗೆ ಎಕ್ಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಳೆದ 2 ದಿನಗಳಿಂದ ಬೆದರಿಕೆಯ ಕರೆಗಳು ಬರ್ತಾ ಇದೆ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಿಸುವಂತೆ ಮನವಿ ಮಾಡಿದ್ದ ಬೆನ್ನಲ್ಲೇ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆ ಕರೆಗಳು ಬರ್ತಿವೆ. ಆದರೆ ನಾನು ಇದರಿಂದ ವಿಚಲಿತನಾಗೋದಿಲ್ಲ. ಬೆದರಿಕೆ, ನಿಂದನೆಗಳು ನನ್ನನ್ನು ಮೌನವಾಗಿರಿಸಿವೆ ಅಂದ್ಕೊಂಡ್ರೆ ಅದು ಅವರ ತಪ್ಪು ಅಂತ ಹೇಳಿದ್ರು. ಇನ್ನು ಆರ್ಎಸ್ಎಸ್ ಮುಟ್ಟಿದ್ರೆ ಭಸ್ಮ ಆಗ್ತಾರೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಯಾರು ಯಾರನ್ನ ಭಸ್ಮ ಮಾಡ್ತಾರೆ, ಭಸ್ಮ ಮಾಡೋಕೆ ಇವರು ಯಾರು, ಭಸ್ಮ ಮಾಡೋನು ಮೇಲೆ ಇದ್ದಾನೆ ಅಂತ ಎಂಬಿ ಪಾಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಭಸ್ಮ ಆಗ್ತಾರೋ ಏನೋ ಆಗ್ತಾರೆ, ಇವ್ರ ಕೈಗಿಲ್ಲ. ಇದು ಮೇಲಿದ್ದಾನೆ ನೋಡೋನು, ಯಾರು ಭಸ್ಮ ಆಗ್ಬೇಕು, ಯಾರು ಭಸ್ಮ ಆಗೋದಲ್ಲ ಅಂತೇಳಿ. ಯಾರ ಕೈಗೆ ಇವ್ರ ಕೈಯಲ್ಲಿ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ? ಭಸ್ಮ ಮಾಡೋದು ಮೇಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ವಿಚಾರದ ಬಗ್ಗೆ ಮಾತನಾಡಿದ ಬಿಜೆಪಿ ನಾಯಕ ಅರವಿಂದ್ ಬೆಲ್ಲದ್, ಪಬ್ಲಿಸಿಟಿಗಾಗಿ ಈ ರೀತಿ ಟ್ವೀಟ್ ಮಾಡಿದ್ದಾರೆ. ಅವರದ್ದೇ ಸರ್ಕಾರ ಇದೆ, ಕಾಲ್ ಡೀಟೇಲ್ಸ್ ತೆಗಿಲಿ, ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ. ಕಾಂಗ್ರೆಸ್ನವರು ಸುಮ್ಮನೆ ಏನೇನೋ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಪಬ್ಲಿಸಿಟಿ ಸಂಬಂಧ ಏನಂತ ಮಾಡ್ಕೊಂತಾರೆ, ಏನರ ಹೇಳ್ತಾರೆ. ಅದೇ ನಾ ಹೇಳಿದ್ನಲ್ಲ, ಏನು ಸುಳ್ಳು, ಏನು ಪಬ್ಲಿಸಿಟಿ ಸಂಬಂಧ ಏನು ಹೇಳ್ಕೊಂತ ಹೋಗ್ತಾರೆ. ಅವ್ರದ್ದೇ ಸರ್ಕಾರ ಐತಿ. ಯಾರು ಅವ್ರಿಗೆ ಬೆದರಿಕೆ ಕರೆ ಮಾಡಿದಾರೆ, ಮಿನಿಸ್ಟ್ರಿಗೆ ಬೆದರಿಕೆ ಕರೆ ಮಾಡಿದಾರೆ, ಆ್ಯಕ್ಷನ್ ತಗೊಳ್ಳಲ್ಲ.
ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ವಿಚಾರದ ವಿವಾದಕ್ಕದು ತಿರುಗಿದ್ದು ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ನಗರದ ಅಂಚೆ ಕಚೇರಿ ಬಳಿ ಐ ಲವ್ ಆರ್ಎಸ್ಎಸ್ ಅಭಿಯಾನ ಶುರು ಮಾಡಿರುವಂತದ್ದು. ಯಾರು ಭಾರತವನ್ನ ಪ್ರೀತಿಸ್ತಾರೋ ಅವರು ಆರ್ಎಸ್ಎಸ್ ಅನ್ನ ಪ್ರೀತಿ ಮಾಡ್ತಾರೆ ಅಂತ ಪ್ಲೇ ಕಾರ್ಡ್ ಹಿಡಿದು ಅಭಿಯಾನ ನಡೆಸಲಾಗಿದೆ. ವಿವಿ ರೋಡ್ನಲ್ಲಿ ಸ್ಕೂಟರ್, ಕಾರು, ಆಟೋಗಳಿಗೆ ಸ್ಟಿಕ್ಕರ್ ಅಂಟಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಅಂಕುಶಕ್ಕೆ ಚಿಂತನೆ ಹಿನ್ನೆಲೆ ಮೋಹನ್ ಭಾಗವತ್ ಜೊತೆ ಸ್ಥಳೀಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಕೇಶವ ಕೃಪಾ ಕಚೇರಿಯಲ್ಲಿ ಆರ್ಎಸ್ಎಸ್ ನಾಯಕರು ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳ ಬಗ್ಗೆ ಚರ್ಚೆ ನಡೆಸಲಾಗಿತ್ತು. ಈ ವೇಳೆ ಹಿಂದೂ ವಿರೋಧಿ ನಿಲುವಿನ ವಿರುದ್ಧ ಜಾಗೃತಿಗೊಳ್ಳುವಂತೆ ಮೋಹನ್ ಭಾಗವತ್ ಸಲಹೆ ಕೊಟ್ಟಿದ್ದಾರೆ. ಮಾಲೂರು ಕ್ಷೇತ್ರದ ಮರು ಮತ ಎಣಿಕೆ ಮಾಡಬೇಕು ಅಂತ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ಸುಪ್ರೀಂನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಇದೀಗ ಮಾಲೂರು ಕ್ಷೇತ್ರದ ಮರು ಮತ ಎಣಿಕೆಗೆ ಸುಪ್ರೀಂ ಸೂಚನೆ ನೀಡಿದೆ. ಈ ಹಿಂದೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾಗ ಹೈಕೋರ್ಟ್ ಮರು ಎಣಿಕೆಗೆ ಆದೇಶಿಸಿತ್ತು. ಇಷ್ಟಲ್ಲದೆ ನಂಜೇಗೌಡರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿ 4 ವಾರಗಳ ಕಾಲ ತಡೆಯಾಜ್ಞೆಯನ್ನು ನೀಡಿತ್ತು. ಇದೀಗ ಅಸಿಂಧು ಆದೇಶಕ್ಕೆ ತಡೆ ನೀಡಿರುವಂತಹ ಸುಪ್ರೀಂ ಕೋರ್ಟ್ 4 ವಾರದ ಒಳಗಡೆ ಮರು ಮತ ಎಣಿಕೆ ನಡೆಸಿ ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶ ಪ್ರಕಟಿಸೋಕೆ ಸೂಚನೆ ಕೊಟ್ಟಿದೆ. ಜಾತಿ ಜನಗಣತಿಗೆ ಹಾಜರಾಗದ ಗಣತಿದಾರರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಇದುವರೆಗೂ ಗಣತಿ ಮಾಡದವರಿಗೆ ವೇತನ ಕೊಡದೇ ಇರಲು ನಿರ್ಧರಿಸಲಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ 18,000 ಸಿಬ್ಬಂದಿಯಿಂದ ಗಣತಿ ಕಾರ್ಯಕ್ಕೆ ನಿಯೋಜಿಸಲಾಗಿತ್ತು. ಇದರಲ್ಲಿ 2,300 ಸಿಬ್ಬಂದಿ ಗಣತಿ ಕಾರ್ಯ ಮಾಡಿಲ್ಲ. ಹೀಗಾಗಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ, ಇಲ್ಲದಿದ್ದರೆ ವೇತನ ಕೊಡಲ್ಲ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸೂಚನೆ ಕೊಟ್ಟಿದ್ದಾರೆ. ಸಮೀಕ್ಷೆಗೆ ಹೋಗಿದ್ದ ಶಿಕ್ಷಕಿ ನಾಪತ್ತೆಯಾಗಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೆಬಿ ಹೊಸಳ್ಳಿ ಶಾಲಾ ಶಿಕ್ಷಕಿ ಅಖ್ತರ್ ಬೇಗಂ ನಾಪತ್ತೆಯಾದ ಶಿಕ್ಷಕಿಯಾಗಿದ್ದು, ನರಸಾಪುರ ಗ್ರಾಮದಲ್ಲಿ ಸಮೀಕ್ಷೆ ಮಾಡುತ್ತಿದ್ದಾಗ ಶಿಕ್ಷಕಿ ನಾಪತ್ತೆಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಶಿಕ್ಷಕಿಗಾಗಿ ಇಲಾಖೆ ಅಧಿಕಾರಿಗಳು ಮತ್ತು ಕುಟುಂಬಸ್ಥರು ಹುಡುಕಾಟವನ್ನು ಮುಂದುವರೆಸಿದ್ದು, ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ಜಾತಿ ಜನಗಣತಿ ಗೊಂದಲ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ 7 ಲಕ್ಷ ಜನಸಂಖ್ಯೆ ಇರುವಂತಹ ಮಾಹಿತಿ ಇದೆ. ಆದರೆ ಕೇವಲ 5 ಲಕ್ಷ ಮಾತ್ರ ಶಿಕ್ಷಕರು ಜನಗಣತಿ ಮಾಡಿದ್ದಾರೆ. ಹೀಗಾಗಿ ಪಡಿತರ ಚೀಟಿ ಮೂಲಕ ಉಳಿದವರ ಪತ್ತೆಗೆ ಪಾಲಿಕೆ ಮುಂದಾಗಿದೆ. ಪಾಲಿಕೆ ಪ್ರಾಂಗಣದಲ್ಲಿ ಲೆಕ್ಕಾಚಾರ ಮಾಡುತ್ತಾ ಶಿಕ್ಷಕರು ಕುಳಿತಿದ್ದಾರೆ. ಕೆಎನ್ ರಾಜಣ್ಣ ಮಂತ್ರಿ ಸ್ಥಾನದಿಂದ ವಜಾ ಹಿನ್ನೆಲೆ ಹೈಕಮಾಂಡ್ಗೆ ಕೆಎನ್ ರಾಜಣ್ಣ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಕೆಎನ್ ರಾಜಣ್ಣ, ಹೈಕಮಾಂಡ್ಗೆ ತುಂಬಾ ದಿನಗಳಿಂದ ಪತ್ರ ಬರೀತಾ ಇದ್ದೀನಿ. 1 ಡಜನ್ ಪತ್ರ ಬರೆದಿದ್ದೇನೆ. ಸಮಯಾವಕಾಶ ಕೋರಿ ಪತ್ರ ಬರೆಯಲಾಗಿದೆ. ಸಮಯ ಸಿಕ್ಕ ಬಳಿಕ ವಜಾ ಯಾಕಾಯಿತು, ಏನಾಯಿತು ಅನ್ನೋದರ ಬಗ್ಗೆ ವಿಸ್ತೃತವಾಗಿ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಈರುಳ್ಳಿ ಬೆಲೆ ಸಂಪೂರ್ಣ ಕುಸಿತದ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈರುಳ್ಳಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ರಾಜ್ಯ ಈರುಳ್ಳಿ ಬೆಳೆಗಾರರು ಆಗ್ರಹ ಮಾಡುತ್ತಿರುವಂತದ್ದು. ಪ್ರಧಾನಿಗೆ ಪತ್ರ ಬರೆದಿರುವಂತಹ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಸಿದ್ದೇಶ್ ಉತ್ತಂಗಿ ಈರುಳ್ಳಿಗೆ ಬೆಂಬಲ ಬೆಲೆ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ಇನ್ನು ಪಿಡಿಪಿಎಸ್ ಯೋಜನೆಯ ಮೂಲಕ ಬೆಂಬಲ ಬೆಲೆಯೊಂದಿಗೆ ಖರೀದಿ ಕೇಂದ್ರ ತೆರೆಯಬೇಕು. ಒಂದು ಕಡೆ ನಿರಂತರ ಮಳೆಯಾಗ್ತಿದೆ. ಮಳೆಗೆ ಕೆಲವು ಬೆಳೆ ಹಾನಿಯಾಗಿದೆ. ಇನ್ನು ಕೆಲವೆಡೆ ಬೆಳೆ ಚೆನ್ನಾಗಿ ಬಂದಿದ್ರೂ ಮಾರುಕಟ್ಟೆಯಲ್ಲಿ ದರ ಸಿಗ್ತಾ ಇಲ್ಲ. ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ರಕ್ತದಲ್ಲಿ ಪತ್ರ ಬರೆದು ವಿಜಯನಗರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಿಗೆ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಮಂಗಳೂರಿನ ಮೂಡಬಿದಿರೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಗ್ಯಾಂಗ್ ರೇಪ್ ಆಗುವುದು ತಪ್ಪಿದೆ. ಪೊಲೀಸರಿಂದ 2 ಬಾಲಕಿಯರನ್ನ ರಕ್ಷಣೆ ಮಾಡಲಾಗಿದೆ. ನಿನ್ನೆ ಸಂಜೆ ನಿಟ್ಟೋಡಿ ಎಂಬಲ್ಲಿ ಘಟನೆ ನಡೆದಿದ್ದು, 4 ಯುವಕರನ್ನ ಮೂಡಬಿದಿರೆ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. 2 ಅಪ್ರಾಪ್ತ ಬಾಲಕಿಯರನ್ನ ಪುಸಲಾಯಿಸಿ ನಿಟ್ಟೋಡಿಯಲ್ಲಿರುವಂತಹ ಸ್ನೇಹಿತರ ಮನೆಗೆ ಆರೋಪಿ ಮಹೇಶ್ ಕರ್ಕೊಂಡು ಹೋಗಿದ್ದ. ಈ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ದಾಳಿ ನಡೆಸಿ ಬಾಲಕಿಯರನ್ನ ರಕ್ಷಣೆ ಮಾಡಿದ್ದಾರೆ. ಮಾನವ ಹಕ್ಕು ಅಧಿಕಾರಿ ಅಂತ ರೌಡಿ ಶೀಟರ್ನನ್ನ ತೋರಿಸಿ ಗಿರೀಶ್ ಮಠಣ್ಣನವರನಿಂದ ವಂಚನೆ ಪ್ರಕರಣ ಸಂಬಂಧ ಇಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ರೌಡಿ ಶೀಟರ್ ಮದನ್ ಬುಗುಡಿ ಹಾಜರಾಗಿದ್ದಾರೆ. ವಕೀಲರ ಜೊತೆಗೆ ಠಾಣೆಗೆ ಆಗಮಿಸಿ ವಿಚಾರಣೆಯಲ್ಲಿ ಭಾಗಿಯಾಗಿರುವಂತದ್ದು. ಬೆಳ್ತಂಗಡಿ ನಿವಾಸಿ ಪ್ರವೀಣ್ ಕೆಆರ್ ಅನ್ನೋರು ನೀಡಿದ ದೂರಿನ ಮೇಲೆ ಕೇಸ್ ದಾಖಲಿಸಿ ವಿಚಾರಣೆಗೆ ಸೂಚನೆ ಕೊಡಲಾಗಿತ್ತು. ಇಂದು ರೌಡಿ ಶೀಟರ್ ಮದನ್ ಬುಗುಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿತವಾದ ಘಟನೆ ಕಲಬುರಗಿಯ ವಾಡಿಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಶಿಥಿಲಗೊಂಡಿದ್ದಂತಹ ಶಾಲಾ ಕಟ್ಟಡದ ಮೇಲ್ಛಾವಣಿಯ ಪ್ಲಾಸ್ಟಿಂಗ್ ಕುಸಿತವಾಗಿದ್ದು, ಮಕ್ಕಳಿಲ್ಲದ ಹಿನ್ನೆಲೆ ಭಾರೀ ಅನಾಹುತವೊಂದು ತಪ್ಪಿದೆ.
ಸ್ಮಶಾನದ ಜಾಗವನ್ನ ರಾತ್ರೋರಾತ್ರಿ ವಕ್ಫ್ ಬೋರ್ಡ್ಗೆ ಸೇರ್ಪಡೆ ಮಾಡಲಾಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿ ಪ್ರತಿಭಟನೆ ಮಾಡಿದ್ದಾರೆ. ಮಂಡ್ಯದ ಹೊಸ ಬೂದನೂರು ಗ್ರಾಮಸ್ಥರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರಿ ಸ್ಮಶಾನದ ಜಾಗವನ್ನ ಮುಸ್ಲಿಂ ಮುಖಾಂಗೆ ರಾತ್ರೋರಾತ್ರಿ ಬದಲಾವಣೆ ಮಾಡಿದ್ದಾರೆ. ಅಧಿಕಾರಿಗಳ ಹುನ್ನಾರದಿಂದ ಈ ರೀತಿ ಸ್ಮಶಾನ ಜಾಗ ಬದಲಾವಣೆ ಆಗಿದೆ. ಹೀಗಾಗಿ ತಕ್ಷಣವೇ ಸಮಸ್ಯೆ ಬಗೆಹರಿಸಿ ಸರ್ವೆ ನಂಬರ್ 313ರ ಜಾಗವನ್ನ ಸ್ಮಶಾನ ಅಂತ ಘೋಷಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಗ್ರಾಮಕ್ಕೆ ತನ್ನದೇ ಆದಂಥ ಗ್ರಾಮದ ಇತಿಹಾಸವನ್ನು ಹೊಂದಿರುವಂತಹ ಐತಿಹಾಸಿಕ ಗ್ರಾಮ ಅಂತ ಗ್ರಾಮದಲ್ಲಿ 73ರಿಂದ 17ರವರೆಗೆ ಸರ್ಕಾರಿ ಸ್ಮಶಾನವನ್ನು ಮುಸ್ಲಿಂ ಮಕಾದ್ ಅಂತ ಮಾಡ್ತಾರೆ. ಯಾವುದೇ ಮುಸ್ಲಿಂ ಧರ್ಮೀಯರು ಇಲ್ಲದೇ ಇರುವಂಥ ಗ್ರಾಮ ಅದು. ಆ ಗ್ರಾಮಕ್ಕೂ ವರ್ಕ್ ಬೋರ್ಡ್ಗೂ ಏನು ಸಂಬಂಧ ಇದೆ? ಯಾವ ಉದ್ದೇಶಕ್ಕಾಗಿ ವರ್ಕ್ ಬೋರ್ಡ್ಗೆ ನೀವು 1 ಎಕರೆ 13 ಕುಂಟೆಯನ್ನು ಮಾಡಿದ್ರಿ? ಇದನ್ನು ಪ್ರಶ್ನಿಸಿ ನಾವು 17ರಲ್ಲೇ ಹೋರಾಟವನ್ನು ಗ್ರಾಮಸ್ಥರ ಪರವಾಗಿ ಚಳವಳಿ ಮಾಡಿದ್ದೇವೆ. ಏಕಾಏಕಿ ಮಾರುತಿ ವ್ಯಾನ್ ಹೊತ್ತಿ ಉರಿದ ಘಟನೆ ಮೈಸೂರಿನ ಸಯ್ಯಜಿರಾವ್ ರಸ್ತೆಯಲ್ಲಿ ನಡೆದಿದೆ. ರಸ್ತೆ ಪಕ್ಕ ನಿಲ್ಲಿಸಿದ್ದ ವೇಳೆ ಬೆಂಕಿ ಅವಘಡ ಸಂಭವಿಸಿದ್ದು, ಅದೃಷ್ಟಕ್ಕೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೂಡಲೇ ಸ್ಥಳೀಯರು ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಸಾಮಾಜಿಕ ಬಹಿಷ್ಕಾರ ಇನ್ನೂ ಜೀವಂತವಾಗಿದೆ. ಮೈಸೂರಿನ ಎಚ್ಡಿ ಕೋಟೆಯ ಸರಕೂರು ತಾಲೂಕಿನ ಸಾಕರೆ ಗ್ರಾಮದಲ್ಲಿ ವೃದ್ಧ ದಂಪತಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಲಾಗಿದೆ. ಗ್ರಾಮದ ಮುಖಂಡರು ವೃದ್ಧ ದಂಪತಿ ನಂಜೇಗೌಡ ಮತ್ತು ದೊಡ್ಡ ತಾಯಮ್ಮನ ಬಹಿಷ್ಕಾರವನ್ನು ಹಾಕಿದ್ದಾರೆ. ಸಾಕರೆ ಗ್ರಾಮ ಪಂಚಾಯಿತಿಯಲ್ಲಿ ನಂಜೇಗೌಡ ಅಧ್ಯಕ್ಷ ಮತ್ತು ಸದಸ್ಯನಾಗಿದ್ರು. ಅದನ್ನು ಗ್ರಾಮದ ಮುಖಂಡರು ಸಹಿಸಲಾಗದೆ ವೈಯಕ್ತಿಕ ರಾಜಕಾರಣಕ್ಕಾಗಿ ಬಹಿಷ್ಕಾರ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ಬೆಂಗಳೂರಿನಲ್ಲಿ ಅಮೆರಿಕ ಪ್ರಜೆಗಳ ಡಿಜಿಟಲ್ ಅರೆಸ್ಟ್ ಮಾಡ್ತಿದ್ದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಗುಜರಾತ್ ಮೂಲದ 4, ಮಹಾರಾಷ್ಟ್ರ ಮೂಲದ 8 ಮಂದಿ, ಜಾರ್ಖಂಡ್, ರಾಜಸ್ಥಾನ ಸೇರಿದಂತೆ ಒಟ್ಟು 16 ಮಂದಿಯನ್ನು ಸೈಬರ್ ಕ್ರೈಂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಕಾಲ್ ಸೆಂಟರ್ ಓಪನ್ ಮಾಡಿದ ಆರೋಪಿಗಳು ಅಮೆರಿಕದ ಪ್ರಜೆಗಳಿಗೆ ಕರೆ ಮಾಡಿ ವಂಚನೆ ಮಾಡ್ತಿದ್ರಂತೆ. ಕ್ರೈಂನಲ್ಲಿ ನೀವು ಭಾಗಿಯಾಗಿದ್ದೀರಾ ಅಂತ ಬೆದರಿಸಿ ಹಣ ಪೀಕ್ತಾ ಇದ್ರಂತೆ. ಆರೋಪಿಗಳಿಂದ 25 ಮೊಬೈಲ್, 20ಕ್ಕೂ ಹೆಚ್ಚು ಸಿಸ್ಟಂಗಳು ಜಪ್ತಿ ಮಾಡಲಾಗಿದೆ. ಇನ್ನು ನಕಲಿ ಐಟಿ ಕಂಪನಿಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಜೈಲಿನಲ್ಲಿ ಗುಬ್ಬಚ್ಚಿ ಸೀನಾ ಅಂಡ್ ಗ್ಯಾಂಗ್ ಬರ್ತ್ಡೇ ಆಚರಿಸಿಕೊಂಡಿತ್ತು. ಈ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಗುಬ್ಬಚ್ಚಿ ಗ್ಯಾಂಗ್ ಕಮಾನ್ ಎತ್ತಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಗುಬ್ಬಚ್ಚಿ ಸೀನಾ ಗ್ಯಾಂಗ್ ಶಿಫ್ಟ್ ಮಾಡುವುದಕ್ಕೆ ಪ್ಲಾನ್ ಮಾಡಲಾಗಿದೆ. ಸದ್ಯ ಕೋರ್ಟ್ ಅನುಮತಿಗಾಗಿ ಜೈಲಾಧಿಕಾರಿಗಳು ಕಾಯ್ತಾ ಇದ್ದಾರೆ. 12 ಖೈದಿಗಳನ್ನು ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವಂತೆ ದಕ್ಷಿಣ ವಲಯ ಐಜಿ ದೇವಶ್ರೀ ಶಿಫಾರಸು ಮಾಡಿದ್ರು. ಕೋರ್ಟ್ ಅನುಮತಿ ಬಂದ ಕೂಡಲೇ ಗುಬ್ಬಚ್ಚಿ ಸೀನಾ ಅಂಡ್ ಗ್ಯಾಂಗ್ ಶಿಫ್ಟ್ ಮಾಡಲಾಗುತ್ತೆ. ಮಹಾರಾಷ್ಟ್ರದಲ್ಲಿ 60 ನಕ್ಸಲರು ಶರಣಾಗತಿಯಾಗಿದ್ದಾರೆ. ನಕ್ಸಲ್ ಮುಖಂಡ ವೇಣುಗೋಪಾಲ್ ನೇತೃತ್ವದಲ್ಲಿ ಶರಣಾಗತರಾಗಿರುವಂಥದ್ದು. ಸಿಪಿಎಂ ಮಾವೋವಾದಿ ಪಾಲಿಟ್ ಬ್ಯೂರೋ ಸದಸ್ಯನಾಗಿದ್ದ ವೇಣುಗೋಪಾಲ್ ಗಢ್ ಚಿರೋಲಿ ಭಾಗದ ನಕ್ಸಲ್ ಟೀಮ್ನ ಮುಖ್ಯಸ್ಥನಾಗಿದ್ದ. ಕೇಂದ್ರ ಸರ್ಕಾರ ನಕ್ಸಲರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿದೆ. ಈ ಬೆನ್ನಲ್ಲೇ ನಕ್ಸಲರು ಶರಣಾಗಿರುವಂಥದ್ದು. ಶಸ್ತ್ರಾಸ್ತ್ರಗಳೊಂದಿಗೆ ನಾವು ಶರಣಾಗ್ತೀವಿ ಅಂತ ಸೆಪ್ಟೆಂಬರ್ನಲ್ಲಿ ವೇಣುಗೋಪಾಲ್ ಪ್ರೆಸ್ ರಿಲೀಸ್ ಮಾಡಿದ. ಬಿಹಾರದ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಪ್ರಕಟ ಮಾಡಿದೆ. ಬಿಜೆಪಿ 71 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದೆ. ತಾರಾಪುರ ಕ್ಷೇತ್ರದಿಂದ ಡಿಸಿಎಂ ಸಾಮ್ರಾಟ್ ಚೌಧರಿ ಕಣಕ್ಕೆ ಇಳಿಯಲಿದ್ದು, ಸ್ಪೀಕರ್ ನಂದಕಿಶೋರ್ ಯಾದವ್ ಅವರಿಗೆ ಟಿಕೆಟ್ ಕೈತಪ್ಪಿದೆ. ಕೊಲೆ ಆರೋಪಿ ದರ್ಶನ್ಗಾಗಿ ಉಜ್ಜಯಿನಿಯಲ್ಲಿರುವಂತಹ ಮಹಾಕಾಳೇಶ್ವರನ ಸನ್ನಿಧಿಯಲ್ಲಿ ನಿರ್ದೇಶಕ ಜೋಗಿ ಪ್ರೇಮ್ ಪೂಜೆಯನ್ನು ಮಾಡಿಸಿದ್ದಾರೆ. ದರ್ಶನ್ಗಾಗಿ ಮೈಥಾಲಜಿಕಲ್ ಕಥೆ ಬರೆದಿರುವಂತಹ ಪ್ರೇಮ್ ಮಹಾಕಾಳೇಶ್ವರನ ದೇಗುಲದಲ್ಲಿ ಸ್ಕ್ರಿಪ್ಟ್ ಇಟ್ಟು ಪೂಜೆಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಆಗಸ್ಟ್ 16ರಂದು ಕಥೆ ಮತ್ತು ಪ್ರೊಡಕ್ಷನ್ ಹೌಸ್ ಬಗ್ಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಆದರೆ ಆಗಸ್ಟ್ 14ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದ ಹಿನ್ನೆಲೆಯಲ್ಲಿ ದರ್ಶನ್ ಜೈಲು ಸೇರಿದ್ರು. ಹೀಗಾಗಿ ದರ್ಶನ್ ಸಂಕಷ್ಟ ಪರಿಹಾರ ಆಗಲಿ ಅಂತ ಕುಟುಂಬ ಸಮೇತರಾಗಿ ತೆರಳಿ ಪೂಜೆಯನ್ನು ಮಾಡಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ನಟ ಮೋಹನ್ ಲಾಲ್ ಕೂಡ ನಟಿಸುವುದು ಕನ್ಫರ್ಮ್ ಆಗಿದೆ. ಮಗುವಿನೊಂದಿಗೆ ಬಂದು ಹಾಸನಾಂಬೆಯ ದರ್ಶನವನ್ನ ನಟ ವಸಿಷ್ಠ ಸಿಂಹ ಹಾಗೂ ನಟಿ ಹರಿಪ್ರಿಯಾ ಪಡೆದುಕೊಂಡಿದ್ದಾರೆ. ಪ್ರತಿ ವರ್ಷವೂ ಹಾಸನಾಂಬೆ ದರ್ಶನಕ್ಕೆ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ಬರ್ತಾ ಇದ್ದು, ಈ ಬಾರಿಯೂ ದೇಗುಲಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆದಿದ್ದಾರೆ. ದೇವಿ ದರ್ಶನದ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ವಸಿಷ್ಠ ಸಿಂಹ, ನಾವು ಪ್ರತಿ ವರ್ಷ ದರ್ಶನಕ್ಕೆ ಬರ್ತೇವೆ. ಕಳೆದ ಬಾರಿ 2 ಬಂದಿತ್ತು, ಈ ಬಾರಿ 3 ಬಂದಿದ್ದೇವೆ, ಅದೇ ವಿಶೇಷ ಅಂತ ಹೇಳಿದ್ದಾರೆ. ಹಾಸನಾಂಬ ದರ್ಶನೋತ್ಸವ ಸರಾಗವಾಗಿ ನಡೀತಾ ಇದ್ದು, ಇಂದು ಮತ್ತೆ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ದೇಗುಲದ ಸುತ್ತ ಪರಿಶೀಲನೆ ಮಾಡಿದ್ರು. ಇಂದು ಕೂಡ ಹಾಸನಾಂಬ ನೋಡೋಕೆ ಸಹಸ್ರಾರು ಭಕ್ತರು ಆಗಮಿಸಿದ್ದಾರೆ.
ಶೀಘ್ರದಲ್ಲಿ ಅಂಗೈಯಲ್ಲಿ ಅಪ್ಪು ಆಪ್ ರಿಲೀಸ್ ಆಗಲಿದೆ. ಕರ್ನಾಟಕ ರತ್ನ ಶ್ರೀ ಪುನೀತ್ ರಾಜ್ಕುಮಾರ್ ಆಪ್ ಲಾಂಚ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಕ್ಟೋಬರ್ 29ಕ್ಕೆ ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ ಇದೆ. ಅದಕ್ಕೂ ಮುನ್ನ ಅಪ್ಪು ಆಪ್ ಲಾಂಚ್ಗೆ ಸಿದ್ಧತೆ ನಡೆದಿದೆ. PRK ಎಂಬ ಮೊಬೈಲ್ ಆಪ್ ಲಾಂಚ್ಗೆ ಡಿಸಿಎಂ ಡಿಕೆಶಿಗೆ ಆಹ್ವಾನ ನೀಡಲಾಗಿದೆ. ಪುನೀತ್ ಅವರ ಪ್ರತಿಭೆ, ಸಮಾಜ ಸೇವೆ, ಮಾನವೀಯ ಮೌಲ್ಯಗಳನ್ನು ತಲುಪಿಸಲು ಹಾಗೂ ಸ್ಫೂರ್ತಿ ತುಂಬಲು ಈ ಆಪ್ ತಯಾರಿಸಲಾಗಿದೆ. ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದ್ದು, ಕಳೆದ 1 ವರ್ಷದಲ್ಲಿ ಬಂಗಾರದ ಬೆಲೆಯಲ್ಲಿ ದಾಖಲೆ ಏರಿಕೆಯಾಗಿದೆ. 2024ರ ಅಕ್ಟೋಬರ್ನಲ್ಲಿ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 5,688 ರೂಪಾಯಿ ಇತ್ತು. ಆದ್ರೀಗ 2025ರ ಅಕ್ಟೋಬರ್ನಲ್ಲಿ 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 12,315ಕ್ಕೆ ಏರಿಕೆಯಾಗಿದ್ದು, 1 ವರ್ಷದಲ್ಲಿ ಬರೋಬ್ಬರಿ 7,100 ರೂಪಾಯಿ ಹೆಚ್ಚಳವಾಗಿದೆ. ಮುಂದಿನ ವರ್ಷ ಚಿನ್ನ ಮತ್ತು ಬೆಳ್ಳಿಯ ಬೆಲೆ 20% ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದ್ದು, ಹೀಗಾಗಿ ಜನರು ದೀಪಾವಳಿ ಹಬ್ಬಕ್ಕೆ ಚಿನ್ನ ಲೇಪಿತ ಬೆಳ್ಳಿ ಆಭರಣಗಳನ್ನು ಖರೀದಿಸುತ್ತಿದ್ದಾರೆ.